ಅವಕಾಶ ಏನಪ್ಪಾ ಇದೆ ಅಂದರೆ ಸರ್ಕಾರದಿಂದ ಇದುವರೆಗೂ ಕೂಡ 30%, 25%, 35% ಸಹಾಯಧನದಲ್ಲಿ ಕೆಲವೊಂದು ಸಾಲ ಸೌಲಭ್ಯಗಳು ಸಿಗ್ತಾ ಇತ್ತು. ಆದರೆ ಈಗ ಹೊಸದೊಂದು ಯೋಜನೆನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಜಾರಿಗೊಳಿಸಿದ್ದಾರೆ. ಆ ಯೋಜನೆಯಲ್ಲಿ ಮಹಿಳೆಯರಾಗಲಿ ಪುರುಷರಾಗಲಿ, ನಗರ ಪ್ರದೇಶ ಆಗಲಿ ಗ್ರಾಮೀಣ ಪ್ರದೇಶ ಆಗಲಿ ಎಲ್ರಿಗೂ ಕೂಡ ಒಂದೇ ಸಮಾನವಾಗಿ ನೋಡುವಂಥ ಯೋಜನೆ. ಎಲ್ರಿಗೂ ಕೂಡ ಒಂದೇ ರೀತಿಯಲ್ಲಿ ಸಹಾಯಧನ ಸಿಗುವಂಥದ್ದು. 10 ಲಕ್ಷಕ್ಕೆ 5 ಲಕ್ಷ ಸಬ್ಸಿಡಿ ಸಿಗುತ್ತೆ, 20 ಲಕ್ಷಕ್ಕೆ 10 ಲಕ್ಷ ಸಬ್ಸಿಡಿ ಸಿಗುತ್ತೆ, 30 ಲಕ್ಷಕ್ಕೆ 15 ಲಕ್ಷ ಸಿಗುತ್ತೆ. 30 ಲಕ್ಷದವರೆಗೆ ನಿಮಗೆ ಧಾರಾಳವಾಗಿ ಲೋನನ್ನು ಕೊಡೋದಕ್ಕೆ ಅವಕಾಶ ಇದೆ. ಆದರೆ ಕೆಲವೊಂದು ಬ್ಯಾಂಕ್ಗಳಲ್ಲಿ ಕಿರಿಕಿರಿ ಇದೆ. ಈ ಬ್ಯಾಂಕಲ್ಲಿ ಏನಂದರೆ 50,000 ರೂಪಾಯಿಂದ 30 ಲಕ್ಷದವರೆಗೆ ಯಾರು ಬೇಕಾದ್ರೂ ಹೋಗಿ ಸಾಲ ತಗೋಬೋದು. ಆದರೆ ಬ್ಯಾಂಕ್ನವ್ರು ಕೊಟ್ಟಂಥವ್ರು ಭದ್ರತೆ ಕೇಳ್ತಾರಲ್ವ, ಅದಕ್ಕೆ ಏನು ಮಾಡ್ತಾರೆ, ಅವರು ಕೊಲಾಟ್ರಲ್ ಕೇಳ್ತಾರೆ. ಆದರೆ ಒಂದೇ ಒಂದು ಬೆನಿಫಿಟ್ ಏನಪ್ಪ ಅಂದರೆ ನಮ್ಮ ಸಂಸ್ಥೆಯಿಂದ ಬರೋ ಯಾವುದೇ ಕ್ಯಾಂಡಿಡೇಟು, ಮಹಿಳೆ ಪುರುಷರು ಯೂತು ಯಾರಾದರೂ ಪರವಾಗಿಲ್ಲ, ಯಾವುದೇ ವ್ಯಕ್ತಿಗೂ ವಿತೌಟ್ ಕೊಲಾಟ್ರಲ್ ಅಂದರೆ ಯಾವುದೇ ಅಡಮಾನಗಳಿಲ್ಲದೆ, ಸೆಕ್ಯೂರ್ ಇಲ್ಲದೆ ನಮ್ಮ ಸಂಸ್ಥೆಯಿಂದ ಲೋನ್ ಕೊಡೋದಕ್ಕೆ ಕರ್ನಾಟಕ ಪೂರ್ತಿ ನಮಗೆ ಅವಕಾಶ ಇದೆ. ಯಾರಿಗಾರು ಬೇಕು ಅಂದರೆ ಇದನ್ನು ಬಳಸ್ಕೊಳ್ಳಿ. ಯಾವುದ್ಯಾವುದಕ್ಕೆ ಕೊಡ್ತಾರೆ ಈ 50% ಲೋನ್ನ? ಯಾವುದ್ಯಾವುದಕ್ಕೆ ಕೊಡ್ತಾರೆ ಅಂದರೆ ಫ್ಲೋರ್ ಮಿಲ್ ಮಾಡೋದಕ್ಕೆ ಕೊಡ್ತಾರೆ. ರಾಗಿ ಮಿಲ್ ಮಾಡ್ತೀರಲ್ಲ, ರಾಗಿ ಊರಲ್ಲಿರೋ ರಾಗಿ ಮಿಲ್ ಆಲ್ರೆಡಿ ಮಾಡಿರೋರು ಕೂಡ ಇದಕ್ಕೆ ಬರೋಕ್ಕೆ ಪ್ರಾವಿಷನ್ ಇದೆ. ಅದು ನಾನು ಹೇಗೆ ಏನು ಅಂತ ನೀವು ಪರ್ಸ್ನಲಾಗಿ ಫೋನ್ ಮಾಡಿದಾಗ ನಾನು ಹೇಳ್ತೀನಿ. ಸೊ ಆಲ್ರೆಡಿ ಇಟ್ಟಿರೋರು ತಗೊಬೋದು, ಹೊಸ್ದಾಗಿ ಇಡ್ತೀವಿ ಅನ್ನೋರು ಕೂಡ ತಗೊಬೋದು. ಬೇಕ್ರಿ ಉದ್ಯಮನ ಮಾಡುವಂಥವ್ರು, ಬೇಕ್ರಿ ಉದ್ಯಮ ಮಾಡಬೇಕಿದ್ರೆ ಒಂದೇ ಒಂದು ರೂಲ್ಸ್ ಏನಪ್ಪ ಅಂದರೆ ಕೇಕು ಬನ್ನು ಎಲ್ಲ ಮಾಡೋಕ್ಕೆ ಅವರು ರೆಡಿ ಇರಬೇಕು. ಯಾರೋ ಮಾಡಿದ್ನ ತಂದು ಮಾರಾಟ ಮಾಡಿದ್ರೆ ಅದು ಬೇಕ್ರಿ ಆಗಲ್ಲ. ಅವರೇ ಕೇಕು ಬನ್ನು ಎಲ್ಲ ತಯಾರು ಮಾಡ್ತಿದ್ರೆ ಆ ಬೇಕ್ರಿಯವ್ರಿಗೆ ಲೋನ್ ತಗೊಳ್ಳೋದಕ್ಕೆ ಇದಕ್ಕೆ ಎಲಿಜಿಬಿಲಿಟಿ ಇದೆ. ಜೊತೆಗೆ ಎಣ್ಣೆ, ಕೋಲ್ಡ್ ಫ್ರೆಶ್ ಆಯಿಲ್ ಅಂತ ಈಗೆಲ್ಲ ತುಂಬ ಕಡೆ ಸದ್ದು ಮಾಡ್ತಿದೆಯಲ್ಲ, ಕೊಬ್ಬರಿ ಎಣ್ಣೆ ಮತ್ತು ಎಳ್ಳೆಣ್ಣೆ, ಹುಚ್ಚೆಳ್ಳೆಣ್ಣೆ, ಹರಳೆಣ್ಣೆ ಮತ್ತು ಸಾಸಿವೆ ಎಣ್ಣೆ, ಬಾದಾಮಿ ಎಣ್ಣೆ ಇವನ್ನೆಲ್ಲ ತಯಾರು ಮಾಡುವಂಥ ಮಿಷಿನ್ ಇದೆ. ಅದು ಆಯಲ್ ಯೂನಿಟ್ ಅಂತ. ಈ ಆಯಲ್ ಯೂನಿಟ್ ಮಾಡೋದಕ್ಕೆ ನಿಮಗೆ ಪ್ರಾವಿಷನ್ ಇದೆ. ಅದೇ ರೀತಿ ಮಹಿಳೆಯರು ಏನಾದ್ರು ಬೈ ಪ್ರಾಡಕ್ಟ್ಗಳು, ಈಗ ರಾಗಿ ಹಿಟ್ಟು ಮಾಡೋದು, ಅಕ್ಕಿ ಹಿಟ್ಟು ಮಾಡೋದು, ಸಾಂಬಾರು ಪುಡಿ ಮಾಡೋದು, ಬಿಸಿಬೇಳೆ ಭಾತ್ ಮಾಡೋರು, ಪುಳಿಯೋಗರೆ ಪೌಡ್ರ್ ಮಾಡೋರೆಲ್ಲ ಇರ್ತಿರಲ್ಲ, ಇಂಥವ್ರು ಯಾರು ಪ್ರಾಡಕ್ಟ್ಗಳು ಮಾಡುವಂಥವ್ರು ಇದ್ರು ಕೂಡ ಅವರು ಕೂಡ ಈ ಯೋಜನೆಗೆ ಅಳವಡಿಸ್ಕೋಬೋದು. ನೀವು ಇಷ್ಟೇ ತಗೋಬೇಕಷ್ಟೇ ಇರಬೇಕಿಲ್ಲ. 50,000ದಿಂದ ಹೇಳಿದ್ನಲ್ಲ 30 ಲಕ್ಷದವರೆಗೂ ನಿಮಗೆ ತಗೊಳ್ಳೋದಿಕ್ಕಿದೆ. ಇದ್ರ ಫಲಾನುಭವಿ ನಾನೇ ನಿಮ್ಮ ಮುಂದೆ ನಿಂತಿದ್ದೀನಿ. ನಾನು ಕೂಡ ಈ ಯೋಜನೆಯಲ್ಲಿ 40 ಲಕ್ಷನ ವಿತೌಟ್ ಕೊಲಾಟ್ರಲ್ಲಿ ಲೋನ್ ತಗೊಂಡು ನನ್ನದೇ ಆದಂಥ ಒಂದು ಫುಡ್ ಫ್ಯಾಕ್ಟ್ರಿನ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಇನ್ವೆಸ್ಟ್ ಮಾಡಿದ್ದೀನಿ. ಸೊ ಇದು ಅಂದರೆ ಯಾವುದೇ ಅಡಮಾನಗಳನ್ನ ಇಲ್ಲದೆ, ಸೆಕ್ಯೂರ್ ಇಲ್ಲದೆ ಕೊಡುವಂಥ ಏಕೈಕ ಲೋನು. ಅದು ಸಂಸ್ಥೆ ಥ್ರೂ ಹೋದರೆ. ಇಂಡಿವಿಜುವಲ್ ಹೋದರೆ 50,000ಕ್ಕೆ ಸಾಕಷ್ಟು ನಿಯಮಗಳು ಕೇಳೋದು ನಿಜಕ್ಕೂ ಇದ್ದೇ ಇರ್ತದೆ, ಅದೆಲ್ಲ ಕಡೆ ಇದ್ದೇ ಇರ್ತದೆ. ಬಟ್ ಅದ್ರ ಬಗ್ಗೆ ತೀರಾ ಆಳವಾಗಿ ತಿಳ್ಕೊಂಡಿರೋರಿಗೆ ಯಾವುದೇ ನಮ್ಮದು ಅದು ಬ್ಯಾಂಕ್ಗಳದ್ದು ಲಿಂಕೇಜ್ ಇರೋದ್ರಿಂದ ಹಾಗೆ ನೇರವಾಗಿ ಸಾಲ ಸೌಲಭ್ಯನ ಕೊಡುವುದು. ಜೊತೆಗೆ ಈಗ ಹೊಸದಾಗಿ ಏನು ಮಾಡಿದೆ, ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಅಂತ ಹೇಳಿದ್ರೆ, ಈ ಸೊಸೈಟಿಗಳಲ್ಲೆಲ್ಲ ಸಂಘಗಳು ಲೋನ್ ತಗೊಂಡ್ರೆ 3% ವಾಪಸ್ ಕೊಡ್ತಾರೆ ನೋಡಿ. ಅದೇ ಥರ ಈ ಯೋಜನೆಯಲ್ಲಿ ಸಾಲ ತಗೊಂಡಂಥ ಫಲಾನುಭವಿಗಳಿಗೆ 3% ಇಂಟ್ರೆಸ್ಟ್ನ ಮರುಪಾವತಿ ಮಾಡ್ತಾರೆ. ಸಾಲ ತೀರಿದಾಗ ಅಥವಾ ಮಧ್ಯದಲ್ಲಿ ನಮಗೆ 6 ತಿಂಗಳು, ವರ್ಷಕ್ಕೊಂದ್ಸರಿ ಆ ಅಮೌಂಟನ್ನ ವಾಪಸ್ ನಮಗೆ ಬಡ್ಡಿನ ವಾಪಸ್ ಕೊಡ್ತಾ ಇದ್ದಾರೆ. ಅಲ್ಲಿಗೆ ಈ ಯೋಜನೆಯ ಪೂರ್ಣ ಸಬ್ಸಿಡಿ ದರ ಅಥವಾ ಸಹಾಯಧನ 53% ಇದೆ. ಯಾರು ಕೊಡ್ತಾರೆ? 5 ಲಕ್ಷಕ್ಕೆ ರಾಜ್ಯ ಸರ್ಕಾರ, 3.5 ಲಕ್ಷ ಕೇಂದ್ರ ಸರ್ಕಾರ ಕೊಡುತ್ತೆ, 1.5 ಲಕ್ಷ 15%ನ ನಮ್ಮ ರಾಜ್ಯ ಸರ್ಕಾರ ಕೊಡುತ್ತೆ. ಕೇಂದ್ರ ಸರ್ಕಾರ ವಿತಿನ್ 3 ತಿಂಗಳೊಳಗಡೆ ಸಬ್ಸಿಡಿ ಧನನ ನಿಮಗೆ ರಿಲೀಸ್ ಮಾಡುತ್ತೆ. ರಾಜ್ಯ ಸರ್ಕಾರ 6 ತಿಂಗಳೊಳಗಡೆ ನಿಮಗೆ ಇನ್ನು ಉಳಿದಂಥ 15%ನ ನಿಮ್ಮ ಅಕೌಂಟ್ಗೆ ನೇರ ಬರುತ್ತೆ. ಈ ಸಾಲ ಸೌಲಭ್ಯ ಪಡ್ಕೋಕ್ಕೆ ಸಂಘದಲ್ಲೇ ಇರಬೇಕು, ಸಂಘದ ಗ್ರೂಪ್ ಆ್ಯಕ್ಟಿವಿಟೀಸೇ ಇರಬೇಕು, ಹಾಗೆ ಯಾವುದೇ ನಿಯಮ ಇಲ್ಲ. ಇಂಡಿವಿಜುವಲ್ ಆಗಿ ಯಾವುದೇ ವ್ಯಕ್ತಿ 18 ವರ್ಷ ತುಂಬಿರೋರು 55ರಿಂದ 60 ವರ್ಷ, 58 ವರ್ಷ ಲಾಸ್ಟ್ ಇರಲಿ, 58 ವರ್ಷ ವಯೋಮಿತಿ ಇರುವಂಥ ಯಾವುದೇ ಪುರುಷ ಮಹಿಳೆ ಬೇಕಿದ್ರೆ ಈ ಲೋನನ್ನು ಪಡ್ಕೊಳ್ಳೋದಕ್ಕೆ ನಿಮಗೆ ಅವಕಾಶ ಇದೆ. ಅದೇ ರೀತಿ ಇನ್ನೊಂದಿದೆ ಮುದ್ರಾ ಯೋಜನೆ ಅಂತೇಳಿ. ಯಾವುದೇ ಯುವಕ ಯುವತಿ ಅಥವಾ ಮಹಿಳೆ ಪುರುಷ ನೀವೇನಾದ್ರು ಉದ್ಯಮ ಮಾಡಬೇಕು ಅಂದರೆ ತಕ್ಷಣ ಸಿಗುವಂಥ ಸಾಲ ಸೌಲಭ್ಯದ ವ್ಯವಸ್ಥೆ ಮುದ್ರಾ ಯೋಜನೆ. ಈ ಮುದ್ರಾ ಯೋಜನೆಯಲ್ಲಿ ವಿಶೇಷತೆ ಏನಪ್ಪ ಅಂದರೆ, ಈ ಯೋಜನೆಯಲ್ಲಿ ನಿಮಗೆ ಸಹಾಯಧನ ಇಲ್ಲ, ತಕ್ಷಣ ಲೋನ್ ಸಿಗುತ್ತೆ ಬಿಟ್ಟರೆ ಸಹಾಯಧನ ಈ ಯೋಜನೆಯಲ್ಲಿ ಇಲ್ಲ. ಅದಕ್ಕೆ ನಾನು ಮುದ್ರಾ ಯೋಜನೆನ ಎಲ್ಲೂ ಕೂಡ ಪ್ರಚಾರ ಮಾಡೋಕ್ಕೆ ಹೋಗಲ್ಲ. ಬಟ್ ಇದೇ ಯೋಜನೆ ಇದು ನಂತರ ಮುಂದುವರೆದು ಸ್ಟಾರ್ಟಪ್ ಅಂತ ಕೇಂದ್ರ ಸರ್ಕಾರ ಒಂದು ಹೊಸ ಯೋಜನೆನ ತಂದಿದೆ.
ಅಂದರೆ ಯುವ ಜನರಿಗೆ ಉದ್ಯೋಗನ ಕೊಡಬೇಕು ಅಂತೇಳಿ. ಯಾವುದೇ ಪುರುಷ ಮಹಿಳೆ ಯಾವುದಾದ್ರು ಉದ್ಯಮನ ಮಾಡ್ತಿದ್ರೆ, ಆಲ್ರೆಡಿ ಫ್ಯಾನ್ಸಿ ಸ್ಟೋರ್ ಮಾಡ್ತೀರಿ, ಬ್ಯೂಟಿ ಪಾರ್ಲರ್ ಮಾಡ್ತೀರಿ, ಪ್ರಾವಿಷನ್ ಸ್ಟೋರ್ ಮಾಡ್ತಿದ್ರೆ, ಮಾಡಬೇಕಾದ್ರೆ ಇಂಥವ್ರುಗಳಿಗೆ ಅಂತಲೇ ಹಲವಾರು ಉದ್ಯಮಗಳನ್ನ ಪ್ರೋತ್ಸಾಹ ಮಾಡೋದಕ್ಕೆ ಅಂತೇಳಿ ಸ್ಟಾರ್ಟಪ್ ಅನ್ನುವಂಥ ಒಂದು ಯೋಜನೆನ ಸರ್ಕಾರ ಜಾರಿಗೊಳಿಸಿದೆ. ಈ ಯೋಜನೆಯಲ್ಲಿ ನಿಮಗೆ ಯಾವುದೇ ಸಹಾಯಧನ ಇರಲ್ಲ. 50,000 ರೂಪಾಯಿಂದ 10 ಲಕ್ಷದವರೆಗೆ ನಿಮಗೆ ದಿಢೀರ್ ಲೋನ್ ತಗೊಳ್ಳೋದಕ್ಕೆ ಒಂದು ಸಾಲ ಸೌಲಭ್ಯದ ಯೋಜನೆ ಇದೆ. ಯಾರಿಗಾರು ಬೇಕು ಅಂದರೆ ನನ್ನನ್ನು ಸಂಪರ್ಕಿಸ್ಬೇಕು.